ಅಂಗಡಿ ವಿದ್ಯುತ್ ಬಿಲ್ ಬಾಕಿಗೆ ಮನೆ ಸಂಪರ್ಕ ಕಟ್ ಮಾಡಿದ ಜೆಸ್ಕಾಂ ಸಿಬ್ಬಂದಿ. ರೊಚ್ಚಿಗೆದ್ದು ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಗ್ರಾಹಕ. ವಿದ್ಯುತ್ ಬಿಲ್ ಕೇಳಲು ಹೋದ ಜೆಸ್ಕಾಂ ಸಿಬ್ಬಂದಿಯೊಬ್ಬರ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿದ ಘಟನೆ ಭಾಲ್ಕಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಶುಕ್ರವಾರ ಜರುಗಿದೆ. ಭೀಮ್ ಪಾಂಡುರಂಗ್ ಹಲ್ಲೆ ಮಾಡಿದ ಆರೋಪಿಯಾಗಿದ್ದು, ಮೆಹಬೂಬ್ ಹಲ್ಲೆಗೆ ಒಳಗಾದ ಜೆಸ್ಕಾಂ ಸಿಬ್ಬಂದಿಯಾಗಿದ್ದಾನೆ. ಭೀಮ್ ಎನ್ನುವಾತನ ಅಂಗಡಿಯ ವಿದ್ಯುತ್ ಬಿಲ್ ಬಾಕಿ ಇರುವ ಕಾರಣ ತಮ್ಮ ಸಿಬ್ಬಂದಿ ಜೊತೆಗೆ ಮೆಹಬೂಬ್ ಎನ್ನುವಾತ ಬಿಲ್ ಕೇಳಲು ಹೋಗಿದ್ದಾನೆ. ಈ ವೇಳೆ ಬಿಲ್ ಪಾವತಿಗೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಭೀಮ್ ಎನ್ನುವಾತನ ಮನೆಯ ವಿದ್ಯುತ್ ಸಂಪರ್ಕ ಜೆಸ್ಕಾಂ ಸಿಬ್ಬಂದಿಗಳು ಕಡಿತಗೊಳಿಸಿದ್ದಾರೆ. ಇದರಿಂದ ಕೆರಳಿದ ಭೀಮ್ ಜೆಸ್ಕಾಂ ಸಿಬ್ಬಂದಿ ಜೊತೆಗೆ ವಾದಕ್ಕೆ ಇಳಿದಿದ್ದು, ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಘಟನೆ ನಂತರ ಪಟ್ಟಣದಲ್ಲಿ ಇಂದು ಶುಕ್ರವಾರ ಸಂಜೆ 7 ಗಂಟೆ ಸುಮಾರಿಗೆ ಜೆಸ್ಕಾಂ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಘಟನೆಯನ್ನು ಖಂಡಿಸಿ ಕೆಲಕಾಲ ಪ್ರತಿಭಟನೆ ನಡೆಸಿದರು. ಜೆಸ್ಕಾಂ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಆರೋಪಿಯನ್ನು ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜೆಸ್ಕಾಂ ಅಧಿಕಾರಿಗಳು ಒತ್ತಾಯಿಸಿದರು. ಭೀಮ್ ಎನ್ನುವಾತ ವಿದ್ಯುತ್ ಬಿಲ್ ಕೇಳಲು ಹೋದ ಸಂದರ್ಭದಲ್ಲಿ ತನ್ನ ಮೇಲೆ ಹಲ್ಲೆ ನಡೆಸಿ ಕೆಲಸಕ್ಕೆ ಅಡೆತಡೆ ಮಾಡಿದ್ದಾನೆ ಎಂದು ಹಲ್ಲೆಗೆ ಒಳಗಾದ ಜೆಸ್ಕಾಂ ಸಿಬ್ಬಂದಿ ಮೆಹಬೂಬ್ ಭಾಲ್ಕಿ ಗ್ರಾಮೀಣ ಠಾಣೆಗೆ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡ ಭಾಲ್ಕಿ ಗ್ರಾಮೀಣ ಠಾಣೆ ಪೊಲೀಸರ ತಂಡ ತನಿಖೆ ಮುಂದುವರೆಸಿದೆ. ಪೂರಾ ಉಸ್ಲಿ ಮಾಡ್ತಾ ಇದ್ದ ಅದು ಒಂದು 4000 ಅಬೋವ್ ಬಿಲ್ ಅದ ಕಮರ್ಷಿಯಲ್ ಅಂದರು. ಆ ಕಮರ್ಷಿಯಲ್ ನೋಡಿದೆ, ಕೊಂಡಿ ಹಾಕಿದಿತ್ತು. ಒಂಥರ ಅವ್ರ ಮನೆಗೆ ಹೋಗಿ ಕೇಳಿದೆ, ಮನೆಗೆ ಹೋಗಿ ಕೊಟ್ರು. ಅವ್ರು 8 ದಿನದಾಗ ಕಟ್ತೆ ಅಂದರು. ಆಮೇಲೆ ಲಾಸ್ಟ್ ಡೇಟ್ ಅದ ಕಟ್ರಿ ಅಂತ ಮಾತಾಡ್ರು. ಇಲ್ಲ ಯಾರು ಬರ್ತಾರೆ ಬರಲಿ, ನನ್ನ ಬಲ್ಲಿ ರೊಕ್ಕ ಇಲ್ಲ, ನೋಡ ಬರ್ತು ಅಂದರು. ಆನಂತರ ನಾ ಸಾಬೂರು ಹೇಳಿದ್ರು, ಅದು ಏರಿಯಲ್ ಮಾಡ್ರಿ, ಆನಂತರ ಕನೆಕ್ಷನ್ ಕೂಡ ಬರ್ತವ್ರು ಏನಾರ ಕೊಟ್ಟರು ಅಂದರು ಮನೆಯಲ್ಲಿ ಅಂದರು. ಮನೆಯಲ್ಲಿ ಕಟ್ ಮಾಡಿದ್ರೆ ಅವ ಒಂದು 10-15 ನಿಮಿಷನಾಗ ಬಂದು ಮಾತಾಡಲ್ದೆ ಬೈದು ಫೋನ್ನಾಗ ಬಂದು 2 ಹೊಡೆದು ನನಗೆ ಕಪಾಳದಾಗೆ ಮತ್ತು ಭುಜದ ಮೇಲೆ. ಆನಂತರ ನಾ ಸಾಬೂರಿಗೆ ಫೋನ್ ಹಚ್ಚಿ ಹೇಳಿ ನಂತರ ಅವ್ರು ಭೀ ಬಂದರು ಒಂದು 15 ನಿಮಿಷ ಅರ್ಧ ಗಂಟೆ ಒಳಗಡೆ. ನಂತರ ಅವ್ರು ಕರ್ಕೊಂಡು ಬಂದು ಈ ಪೊಲೀಸ್ ಸ್ಟೇಷನ್ಗೆ ದೂರು ಸಲ್ಲಿಸಿದೆವು ನಾವು. ಯಾವ ಇದು ಕೇರೂರು ವಿಲೇಜ್ದಾಗ ಐತಿ ರೀ. ಯಾರು ಹೊಡೆದಾರ ಸರ್? ಭೀಮಣ್ಣ ಅಂತ ಹರರಿ, ಭೀಮ್ ಅಂತ ಜಾಸ್ತಿ ಕಟ್ ಮಾಡಿ ಮೇಲೆ ಇದು ಮಾಡಿದ್ರು ಸರ್? ಹಾಂ, ಏರಿಯಲ್ ಕಟ್ ಮಾಡೀನಿ, ಮೀಟರ್ನಲ್ಲಿ ಕಟ್ ಮಾಡೀನಿ. ಮಾರೆ ಬಂದು ಹೊಡೆದಾನೆ, ಅವ ಮಾತಾಡಿಲ್ರಿ. ಫೋನ್ದಾಗ ಭೀ ನೀವು ಮಾತಾಡಿ ಸರ್? ಹಾಂ, ಫೋನ್ದಾಗ ಮಾತಾಡ್ದಾನೆ. ಎಲ್ಲಿದ್ದೀರಿ ಅಂದ್ರೆ ನಾ ಇಲ್ಲೇ ರೋಡಿನ ಮೇಲೆ ಇದ್ದೆ ಅಂದ. ನಂತರ ಅವ್ರು ರೋಡಿನ ಮೇಲೆ ಬಂದು ಬೈಕುತ್ತ ಬಂದು ಹೊಡೆದು ನಾವು ಮಾತಾಡಿಲ್ಲ. ನಾನು 6 ಜನ ನಾನು ಸರಿ. ಮತ್ತು ನಮ್ಮ ಹುಷಾರ್ ಸಾಬೂರು ಇದ್ದರು, ಮತ್ತು ಲೈನ್ಮ್ಯಾನ್ ಇದ್ದರು, ನಮ್ಮ GP ಸಾಬೂರು ಇದ್ದರು. ಅರೆ ಅವ ಬಂದು ನನಗೆ ಹೊಡೆದು, ನೀನೇ ಕಟ್ ಮಾಡಿದೆ, ನಂದು 6 ವರ್ಷ ಐತೆ, ಯಾರು ಕಟ್ ಮಾಡಿಲ್ಲ, ನೀ ಹ್ಯಾಂಗೆ ಕಟ್ ಮಾಡಿದೆ ಅಂತ. ಮನೆಯಲ್ಲಿ ಭೀ ಮೀಟರ್ ಇಲ್ಲ, ಅದು ಡೈರೆಕ್ಟ್ ಅದ. ಮತ್ತು ಆ ಕಮರ್ಷಿಯಲ್ 4000 ಆಗಿಂದ ಭೀ ಅಲ್ಲಿ ಭೀ ಡೈರೆಕ್ಟ್ ಅದ, ಮೀಟರ್ ಇಲ್ಲ ಒಂದು ಬಲ್ಲಿ. ಕಟ್ ಮಾಡ್ರೆ ನೀ ಕಟ್ ಹ್ಯಾಂಗೆ ಮಾಡಿದೆ ಅಂತ ಹೊಡಿತಾನೆ ನಾನು. ನಮ್ಮ ವಿದ್ಯುತ್ ನೌಕರರಿಗೆ ಆಗಿರ್ತಕ್ಕಂಥ ಹಲ್ಲೆ ಕುರಿತು ನಮ್ಮ ಭಾಲ್ಕಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ನಮ್ಮ ಹಲಬರ್ಗಾ ಶಾಖೆಯ ಮೆಹಬೂಬ್ ಎನ್ನುವ ಸಹಾಯಕ ಮಾರ್ಗದಳವರು ಕಂದಾಯ ವಸೂಲಾತಿಗೆ ಹೋದಾಗ ಬೆಳಕು ಕೊಡ್ತಕ್ಕಂಥ ನಮ್ಮ ನೌಕರರ ಮೇಲೆ ದಿನ ಅತಿ ಹೆಚ್ಚು ಹಲ್ಲೆಗಳಾಗ್ತಾ ಇವೆ. ಈ ಹಲ್ಲೆಗಳ ಬಗ್ಗೆ ನಾವು ಪೊಲೀಸ್ ಇಲಾಖೆಗೆ ದೂರು ಕೊಡ್ಲಕ್ಕೆ ಹೋದಾಗ 2 ಗಂಟೆಯಿಂದ ಸುಮಾರು 6 ಗಂಟೆ ತನಕ ಅವ್ರು ನಮ್ಮ ದೂರು ತಗೊಲಿಕ್ಕೆ ರೆಡಿ ಇದ್ದಿಲ್ಲ. ಲಾಸ್ಟಿಗೆ ನಾವು ಪಟ್ಟು ಹಿಡಿದು ನಮ್ಮ ನೌಕರರಿಗೆ ಅವ್ರ ರಕ್ಷಣೆಗೋಸ್ಕರವಾಗಿ ನಾವು ದೂರು ಕೊಟ್ಟಿದ್ದೀವಿ. ನಮ್ಮ KB ನೌಕರರು, ನಮ್ಮ ಮಾರ್ಗದಾಳುಗಳು ಏನು ಮಾಡ್ತಾ ಇದ್ದಾರೆ, ಅವರ ಮನೆಯನ್ನು ಕತ್ತಲು ಮಾಡಿಕೊಂಡು ಅವರ ಗ್ರಾಹಕರ ಮನೆಯನ್ನು ಬೆಳಗ್ಲಿಕ್ಕೆ ಹೋಗಿ ಅವರು ಹಗಲು ರಾತ್ರಿ ಗಾಳಿ ಮಳೆ ಏನು ಅಂಬದೇ ಲೆಕ್ಕ ಹಾಕದೆ 1 ನಿಮಿಷನೂ ಕರೆಂಟ್ ಹೋಯ್ತು ಅಂದ್ರ 100 ಜನರು ಫೋನ್ ಮಾಡ್ತಾರೆ, ಕರೆ ಮಾಡ್ತಾರೆ. ಅದಷ್ಟೆಲ್ಲ ಸಂಬಳಾಯಿಸ್ಕೊಂಡು ಕೆಲಸ ಮಾಡ್ಕೊತಾ ಇದ್ರು ಕೂಡ ಈಗ ಮೊನ್ನೆ ಒಂದು 15 ದಿವಸದಿಂದ ಡೊಣಗಾಪುರ ಗ್ರಾಮದವರು ನಮ್ಮ ಉಪವಿಭಾಗ ಕಚೇರಿಗೆ ಬಂದು ಹಲ್ಲೆ ಮಾಡಿ ನಮ್ಮ ಶಾಖಾಧಿಕಾರಿಗಳ ಮೇಲೆ ಕೂಡ ಹಲ್ಲೆ ಮಾಡಿರ್ತಾರ. ಅದೇ ರೀತಿ ಇವತ್ತು ನಮ್ಮ ಮಾರ್ಗದಾಳು ವಸೂಲಿಗೆ ಹೋದಾಗ ಕೂಡ ಅವ್ರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರ್ತಾರೆ. ಅದೇ ರೀತಿ ನಮ್ಮ ಎಲ್ಲ ತಾಲೂಕಿನಲ್ಲಿ ಬಹಳಷ್ಟು ಪ್ರಕರಣಗಳು ಈ ತರ ಆಗ್ತಾ ಇವೆ. ಈ ಪ್ರಕರಣಗಳು ಮುಂದಾಗದ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಎಲ್ಲಾ ಮೇಲ್ವರ್ಗದ ಅಧಿಕಾರಿಗಳು ಕೂಡ ಇದು ಅತಿ ಒಂದು
ಎಲ್ಲರೂ ಜಾಗೃತ ಆಗಿ ನಮ್ಮ ನೌಕರರಿಗೆ ಹಿತರಕ್ಷಣೆ ಮಾಡ್ಬೇಕಂತ ಹೇಳಿ ನಾ ನಮ್ಮ ನೌಕರರ ಸಂಘದ ವತಿಯಿಂದ ನಾನು ಕೇಳ್ಕೊಳ್ತೇನೆ. KPTCL ಎಂಪ್ಲಾಯ್ ಯೂನಿಯನ್